ಪ್ರಾರಂಭ 15 ರೂಪಾಯಿ ದಿನಕ್ಕೆ. ಹಂಗೆ ಸೇರ್ಕೊಂಡು ಒಂದು 3 ವರ್ಷ ಒಂದು 60 ರೂಪಾಯಿವರೆಗೂ ತಗೊಂಡಿದ್ದೀನಿ ದಿನಕ್ಕೆ. ಡೈಲಿ ವೇಜಸ್ ಅಂತ ತಗೊಳ್ಳೋರು. ಕಡಬಗೆರೆ ಬೆಂಗಳೂರಿಂದ ಕೇವಲ 22 ಕಿಲೋಮೀಟ್ರ್. ವಿಧಾನಸೌಧದಿಂದ ನಮ್ಮ ಮನೆಗೆ 22 ಕಿಲೋಮೀಟ್ರ್ ದೂರ. 22 ಕಿಲೋಮೀಟ್ರ್ ಅಂದರೆ ಭಾಳ ದೂರ ಅಲ್ಲ, ತುಂಬ ಹತ್ರನೇ. ಆದರೆ ಈ ಮಾಗಡಿ ರಸ್ತೆ ಇದೆಯಲ್ಲ, ಮಾಗಡಿ ರಸ್ತೆ ತಿಪ್ಕೊಂಡಹಳ್ಳಿ ರಸ್ತೆ ಇದೆಯಲ್ಲ, ಆ ರಸ್ತೆ ಮಧ್ಯಭಾಗದಲ್ಲಿ ನಮ್ಮ ಊರು ಸಿಗುತ್ತೆ. ತಾವರೆಕೆರೆಗೆ ಮುಂಚೆ ಸಿಗುತ್ತೆ. ಇದು ಯಾಕೆ ಬೆಳವಣಿಗೆ ಆಗಲಿಲ್ಲ ಅಂತಂದರೆ, ಆ ಕಡೆಯಿಂದ ಮೈಸೂರು ರಸ್ತೆ ಬೆಳವಣಿಗೆ ಆಯಿತು, ಇನ್ನೊಂದು ತುಮಕೂರು ರಸ್ತೆ ಹೈವೇನಲ್ಲಿ ಸಿಕ್ತು. ನಾವು ಮಾತ್ರ ತಿಪ್ಪಗೊಂಡಹಳ್ಳಿ ರಸ್ತೆಯಲ್ಲಿ ಇದರಿಂದ ಇನ್ನೂ ಹಳ್ಳಿ ಜೀವನ ಉಳಿಸ್ಕೊಂಡಿದ್ವಿ. ಆದರೆ ಇತ್ತೀಚೆಗೆ ಇದು ಬೆಳೆದುಬಿಟ್ಟಿದೆ. ಇಲ್ಲ, ಮೂಲ ಊರು ನಮ್ಮ ತಾತ ಮುತ್ತಾತಿಂದ ಇದ್ದಂಥ ಊರು ಕಡಬಗೆರೆ. ಕಡವೆಗೆರೆ ಅಂತ ಕರಿತಿದ್ರಂತೆ. ಕಡವೆ ಇರ್ತಿತ್ತಲ್ಲ, ಆ ಕಡವೆಗೆರೆ ಅಂದರೆ ಕಡಬಗೆರೆ ಆಗಿದೆ. ಕಡಬಗೆರೆ ಒಂದು ಊರು. ನಮ್ಮ ತಂದೆ ಮೇಷ್ಟ್ರು, ನಮ್ಮ ತಾತ ರೈತರು, ವ್ಯವಸಾಯದಾರರು. ನಮ್ಮ ತಂದೆ ಮೇಷ್ಟ್ರಾಗಿದ್ದರು, ನಮ್ಮ ಅಣ್ಣ ಕೂಡ ಮೇಷ್ಟ್ರಾಗಿದ್ದಾರೆ. ನಾನು ಕೂಡ ವೃತ್ತಿನಲ್ಲಿ ಮೇಷ್ಟ್ರಾಗಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದವನು. ನಾನು ಮೊದಲಿಂದ ಜನಪದ ಹಾಡು ತುಂಬ ಇಷ್ಟ ಇತ್ತು. ಜೀವನದಲ್ಲಿ ಹಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ತುಡ್ತಾ ಇದ್ದೇ ಇತ್ತು. ಹಾಗಾಗಿ ಕಡಬಗೆರೆ ಹಾಡು ಟಚ್ ಬಂದಿದೆ. ಭಾಳ ವಿಶೇಷವಾದ್ದೇನೆಂದರೆ, ಈ ನಾವು ಮೂಲ ರೈತಾಪಿನೇ. ಮೇಷ್ಟ್ರು ಕೆಲಸ ಮಾಡಿದ್ರು, ನಾವು ವ್ಯವಸಾಯ ಮಾಡ್ತಿದ್ದು ಬಿಟ್ಟಿರಲಿಲ್ಲ. ವ್ಯವಸಾಯ ಮಾಡ್ತಿದ್ವಿ. ದನ ಕರ ಕೋರಿ ಮೇಕೆ ಹೊಲ ಗದ್ದೆ ಇದೆಲ್ಲ ಕೆಲಸಗಳು ಮಾಡಿದ್ದೀನಿ ನಾನು. ತುಂಬ ಸಗಣಿ ಎತ್ತಾಕೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಈ ಹಾಡುಗಳ ಹುಚ್ಚು. ಏನಂದರೆ ಯಾವುದರ ಕಿವಿಗೆ ಬೀಳಲಿ ಅದನ್ನು ಹಾಡ್ತಾ ಇದ್ದೆ. ಭಗವಂತ ಕೊಟ್ಟಿದ್ದೆ ಇದು ನಾನು ಕಲ್ತಿದ್ದಲ್ಲ, ಭಗವಂತ ಕೊಟ್ಟಿದ್ದೆ ಅಂತ ಹೇಳಬೇಕು. ಮನೆಯಲ್ಲಿ ನಮ್ಮ ತಂದೆ ಚೂರು ಅರ್ಕತೆ ಥರದ ಹಾಡೋರು. ನಮ್ಮ ಅತ್ತೆ, ನಮ್ಮ ಸೋದರತ್ತೆ ಸ್ವಲ್ಪ ಶೋಭನೆ ಪದಗಳನ್ನು ಹಾಡೋರು. ಹಾಗಾಗಿ ಅದು ಚೂರು ಟಚ್ ಇತ್ತು. ಇಂಟ್ರೆಸ್ಟು. ಏನೋ ಹಾಡ್ತಿದ್ದೆ ಅಂದರೆ ಏನೋ ಯಾವುದೋ ಒಂದು ಕಿವಿಗೆ ಬಿದ್ದರೆ ಸಾಕು ಅದನ್ನು ಹಾಡ್ತಿದ್ದೆ. ಅದರಲ್ಲೂ ಜನಪದ ಹಾಡು ಎಲ್ಲಿ ಕೇಳಿದ್ರು ಸಾಕು ಅದು ನನ್ನ ಬಾಯಿಗೆ ಬಂದ್ಬಿಡೋದು. ಎಲ್ಲ ಕೆಲಸ ಮಾಡಿ ದನ ಹೊಡ್ಕೊಂಡು ಹೋಗ್ಬೇಕಾದ್ರೆ, ಅದನ್ನೆಲ್ಲ ಕೆಲಸ ಮಾಡಬೇಕಾದ್ರೆ ಹಾಡುಗಳನ್ನ ಹೇಳ್ಕೊಂಡೇ ಓಡಾಡ್ಕೊಂಡಿರ್ತಿದ್ದೆ. ಅಯ್ಯೋ, ನಮ್ಮೂರಲ್ಲಿ ಎಷ್ಟೋ ಜನ ನನ್ನ ಹಾಡ್ಕೊಂಬಿಟ್ಟವ್ರೆ. ಹಾಡ್ಕೊಳ್ಳೋದ ಎಂಥ ರೇಂಜಿಗೆ ಆಡ್ಕೊಂಡಿದ್ರು ಅಂದರೆ, ನಾನು ಕಿವಿಯಾರ ಕೇಳಿಸ್ಕೊಂಡಿದ್ದೆ. ನಾನು ಎಲ್ಲೋ ಓಡಾಡ್ಕೊಂಡು, ಸಣ್ಣ ಹುಡುಗಲ್ಲ, ಆಡ್ಕೊಂಡು ಯಾವುದೋ ಒಂದು ಚಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ ಅಂತ ಆಡ್ಕೊಂಡು, ಹುಚ್ಚಾಗ್ಬಿಡ್ತಾನೆ ಇವನು ಅಂತ. ಮೆಂಟ್ಲು ಇವನು, ಏನು ಎಲ್ಲಂದ್ರಲ್ಲೇ ಆಡ್ಕೊಂಡು ಹೋಗ್ತಾನಲ್ಲ ಇವನು, ಹುಚ್ಚಾಗ್ಬಿಡ್ತಾನೆ, ದೊಡ್ಡ ಹುಚ್ಚನೇ ಆಗೋದು ಇವನು ಅಂತ. ಆದರೆ ಯಾರೋ ಕೆಲವ್ರು ಮಾತ್ರ ಹುಡುಗ ಏನೋ ಆಗ್ತಾನೆ ಅಂತ ಕೆಲವರು. ಅಂದರೆ 90% ಎಲ್ಲ ಹುಚ್ಚ ಅನ್ನೋರೇನೆ. ಇದನ್ನು ಹಾಡೋದ್ರಿಂದ ಏನು ಬರ್ತದೆ, ಏನು ಹೆಣ್ಣು ಕೊಡೋರು ಕೇಳಿದ್ರಲ್ಲ, ಯಾರು ಹೆಣ್ಣು ಕೊಡೋರು? ಇನ್ನು ಹಾಡು ಹೇಳ್ತಾನೆ ಅಂದರೆ ಹೆಣ್ಣು ಕೊಡ್ತಾರೆ. ಏನು ಕೆಲಸ ಮಾಡ್ತೀಯ ಅಂತ ಕೇಳೋರು. ಇಲ್ಲ, ಹಾಡು ಹೇಳೋರಿಗೆಲ್ಲ ಹೆಣ್ಣು ಕೊಡೋಕ್ಕಾಗತ್ತಾ ಅಂತೇಳಿ. ಅಯ್ಯೋ, ಭಾಳಷ್ಟು ಅವಮಾನಗಳನ್ನ ಎದುರಿಸಿದ್ದೀನಿ ನಾನು. ಖಂಡಿತವಾಗ್ಲೂ ಸಾಕಷ್ಟು ಕಡೆ ಹೆಣ್ಣು ಕೇಳಕ್ಕೆ ಹೋದಾಗ ಅವಮಾನಗಳಾಗಿದೆ. ಹಾಡು ಹೇಳೋದ್ರಿಂದ ಹೊಟ್ಟೆ ತುಂಬುತ್ತೇನಪ್ಪ, ಏನು ಕೆಲಸ ಮಾಡ್ತೀಯ ಹೇಳು ಅಂತೇಳಿ. ನಾನೇನು ಅದನ್ನು ವೃತ್ತಿ ಅಂತ ತಗೊಂಡಿರಲಿಲ್ಲ. ಆದರೆ ಏನು ಮಾಡ್ತೀರಿ, ಕನ್ನಡದ ಅದಾದಮೇಲೆ ನಾನು ಚೂರು ಓದ್ಕೊಂಡು ಎಲ್ಲ MA ಕನ್ನಡ ಮಾಡಿಕೊಂಡು ಒಂದು ಸಣ್ಣದು ಟೀಚರ್ ಕೆಲಸಕ್ಕೆ ಸೇರಿಕೊಂಡು ಆಮೇಲೆ ಉಪನ್ಯಾಸಕನಾಗಿ ಚೂರು ಅದರಲ್ಲಿ ತೊಡಸ್ಕೊಂಡಿದ್ದು. ಹೌದೌದು, ವೃತ್ತಿನಲ್ಲಿ ಶಿಕ್ಷಕನಾಗಿಲ್ಲ ಅಂದಿದ್ರೆ ಇದಕ್ಕೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತಿದ್ರಾ ಅಂತ ಒಂದು ಪ್ರಶ್ನೆ ನನಗೆ ಇವತ್ತು ಕಾಡುತ್ತೆ. ಎಲ್ಲರೂ ಗೆದ್ದ ಮೇಲೇ ಇವ್ರು ಗೆದ್ದಿದ್ದಾರೆ ಅಂತ ನೋಡೋದು. ಗೆಲ್ಲೋದಕ್ಕೆ ಮುಂಚೆ ಅವಮಾನಗಳಿರುತ್ತಲ್ಲ, ಕೆಲವೊಂದು ಹೇಳ್ಕೊಳ್ಳೇಬೇಕಾಗತ್ತೆ. ಕೆಲವರು ನಾನು ಈ ಕಂಜರೆಲ್ಲ ಹಿಡ್ಕೊಂಡು ಹಾಡ್ತಿದ್ನಲ್ಲ, ಆಗ ಒಂದು ತಮಟೆ ಹಿಡ್ಕೊಂಡು ಊರು ಸುತ್ತವನಿಗೆ ಎಂಡ್ರು ಕಟ್ಟಿದ್ರೆ ಹೆಂಡ್ತಿ ಇದನ್ನು ಹಾಸ್ತಾಳೆ, ಏನು ಚಾಪೆ ಹಾಸ್ತಾಳೆ, ಇವನು ತಮಟೆ ಬಾರಿಸ್ತಾನೆ, ಒಂದು 4 ಕಾಸು ಭಿಕ್ಷೆ ಹಾಕಿದ್ರೆ ಇವನ ಜೀವನ ನಡೀತದೆ ಅನ್ನೋ ಮಟ್ಟಕ್ಕೆಲ್ಲ ಮಾತಾಡಿರೋರು. ಮಾತಾಡೋಕ್ಕೇನು ಬೆನ್ನಿಂದೆ ಮುಂದೆ ನಗಾಡೋರು. ನೀವೇನ ನಗಾಡೋರು ನಾನು ನೋಡಿದ್ರೆ ಒಂಥರ ಹಾಸ್ಯದ ವಸ್ತು ಅವರು. ಇರಲಿ, ಅದೆಲ್ಲ ಅನುಭವಿಸಿದ್ರೆ ತಾನೇ. ಹಠ ಛಲ ಇರೋದು ಮನುಷ್ಯನಿಗೆ. ನಮ್ಮ ಕೆಲಸ ಮಾಡ್ತಾ ಇರಬೇಕು. ಒಂದಂತೂ ಸತ್ಯ ಸರ್, ಪರಮೇಶ್ ಸರ್, ಏನಂದರೆ ಒಬ್ಬ ಮನುಷ್ಯ ಯಾವುದೇ ಸಾಧನೆ ಮಾಡಬೇಕು, ನಾನು ಅದು ಮಾಡ್ತೀನಿ ಗುರಿ ಅಂತ ಅಲ್ಲ, ತನ್ನ ಕೆಲಸವನ್ನು ಸ್ಪಷ್ಟವಾಗಿ ಮಾಡ್ತಾ ಹೋಗ್ತಾ ಇರಬೇಕು.
ಕಿವಿಲಿ ಕೇಳಿಸ್ಕೋಬೇಕು, ಬಿಡಬೇಕು. ಅದನ್ನೇ ಕೊರ್ಕೊಂಡು ಕೂತ್ಕೊಂಡ್ರೆ ನಾವು ಏನೂ ಮಾಡಲಿಕ್ಕಾಗಲ್ಲ. ನಮ್ಮ ಕೆಲಸದಲ್ಲಿ ನಾವು ನಿಷ್ಠೆ ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ 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 ಹೋದರೆ ಭಗವಂತ ಒಂದಲ್ಲ ಒಂದು ದಿನ ನಮಗೆ ಅಂತ ಒಂದು ಪ್ಲೇಸ್ ಇಟ್ಟಿರ್ತಾನೆ. ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ. ಈಗ 20 ವರ್ಷದ ಹಿಂದೆ ನಾನು ಹಾಡಕ್ಕೆ ಅಂದರೆ ಸಿನಿಮಾದಲ್ಲಿ ಹಾಡಿದ್ದೀನಿ. 15-20 ವರ್ಷದ ಮುಂಚೆನೇ ಸಿನಿಮಾದಲ್ಲಿ ಹಾಡಿದ್ದೀನಿ ಖಂಡಿತವಾಗ್ಲೂ. 2003 17 ವರ್ಷ ಆಯಿತು, 20 ವರ್ಷ ಅಂದರೆ ಆಯಿತು, 17-18 ವರ್ಷ ಆಯಿತು. 2003-4 ಮೇಷ್ಟ್ರು ಸಿನಿಮಾ ಅಂತ ಒಂದು ಬಂದಿದ್ದು. ಮೇಷ್ಟ್ರು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಆಗ ಒಂದಷ್ಟು ಸಿನಿಮಾಗಳಲ್ಲಿ ಹಾಡಿದ್ದೀನಿ ನಾನು, ಇಲ್ಲ ಅಂತಿಲ್ಲ. ಇಂದ್ರ ಅವರು, KM ಇಂದ್ರ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ರು. ನಮ್ಮ ದೇವರಾಜು ಸರ್ದು ಮೇಷ್ಟ್ರು ಸಿನಿಮಾ, ಅದರಲ್ಲಿ ಹಾಡಿದ್ದೀನಿ ನಾನು. ಭೂಲೋಕದಯ್ಯ ದೇವನಸಯ್ಯ ಅನ್ನೋ ಸಾಂಗ್ ಇದೆ, ಅದನ್ನು ಹಾಡಿದ್ದೆ. ಆಮೇಲೆ ಅದು ಒಂದಷ್ಟು ಹಾಡುಗಳನ್ನ ಹಾಡ್ಕೊಂಡು ಬಂದಿದ್ದೀನಿ. ಒಂದು ರಾಜ ರಾಣಿ, ಮರಳಿ ಮನೆಗೆ, ವಾವ್ ಮುರುಗೇಶ್, ಈ ಥರದ್ದು ಒಂದಷ್ಟು ಸಿನಿಮಾಗಳು ಹಾಡಿದ್ದೀನಿ, ಇಲ್ಲ ಅಂತಿಲ್ಲ. ಆದರೆ ಅದು ಯಾವುದು ಕೈ ಹಿಡಿಲಿಲ್ಲ. ಹಂಗಂತ ಕೈ ಹಿಡಿಲಿಲ್ಲ ಅಂತ ಹೇಳಿ ನಾನೇನು ಅದರಿಂದ ಹೋಗಲಿಲ್ಲ. ನನ್ನ ಸಿನಿಮಾ ಗೋಲ್ ಅಲ್ವಲ್ಲ ಸರ್. ಆದರೆ ಈಗಿನ ಜನ್ರೇಷನ್ ಏನು ಅಂತಂದರೆ, ಸಿನಿಮಾದಲ್ಲಿ ಹಾಡಿದ್ರೆ ಮಾತ್ರ ಒಬ್ಬ ಗಾಯಕ ಅಂತ ಗುರುತಿಸ್ತಾರೆ, ಅವನು ಫೇಮಸ್ ಅಂತ ಅಂದ್ಕೊಳ್ಳೋದು. ಇನ್ನು ಬೇರೆಯವ್ರನ್ನ ಗಾಯಕರು ಅಂತ ಗುರುತಿಸೋಕೆ ಹಿಂಜರಿತಾರೋ ಅಥವಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಕೆಲವ್ರು ಅದೇ ಭಾವನೆಗಳು, ನಾನು ಸಿನಿಮಾದಲ್ಲಿ ಹಾಡಿದ್ರೆ ಅಥವಾ ರಿಯಾಲಿಟಿ ಶೋನಲ್ಲಿ ಗೆದ್ದರೆ ನಾನು ಸಿಂಗರು, ಇಲ್ಲ ಅಂದ್ರೆ ಅಲ್ಲ ಅಂತ ಅಂದ್ಕೊಳ್ಳೋದು ಇದೆಯಲ್ಲ, ಅದು ದೊಡ್ಡ ತಪ್ಪು. ನಾನು ಯಾವತ್ತೂ ಆ ಥರ ಹಿಂದೆ ಬೀಳಲಿಲ್ಲ ಸರ್. ನನಗೆ ಅಲ್ಲಿ ಆಡಲೇಬೇಕು, ಅಲ್ಲಿ ಗೆಲ್ಲೇಬೇಕು ಅಂತ. ಬಟ್ ಅಲ್ಲಿ ಒಂದಿನ ನನಗೆ ಒಂದು ಅವಕಾಶ ಸಿಕ್ತು, ಬೆಲ್ ಬಾಟಮ್. ಭಗವಂತ ನೋಡಿ, ಅದನ್ನು 2001ನೇ ಇಸ್ವಿನಲ್ಲಿ ಈ ಬೆಲ್ ಬಾಟಮಲ್ಲಿ ಹಾಡಿದನಲ್ಲ, ಆದಿಜ್ಯೋತಿ ಬನ್ಯೋ ಸಿದ್ದಪ್ಪಾಜಿಯವ್ರ ಕಥಾ ಪ್ರಸಂಗವನ್ನು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಇದನ್ನು ಹಾಡಿದ್ದೆ. 2001ನೇ ಇಸ್ವಿನಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆ, ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿದ್ವಿ ನಾವು, ಜನಪದ ಹಾಡು. ಅಲ್ಲಿ ಭಾಳ ಚೆನ್ನಾಗಿತ್ತು. ಅಬ್ದುಲ್ ಕಲಾಂ ಅವ್ರು ಬಂದಿದ್ರು ಆ ಪ್ರೋಗ್ರಾಮ್ಗೆ. ನ್ಯಾಷನಲ್ ಯೂತ್ ಫೆಸ್ಟಿವಲ್ ಅಂತ ನಡೀತಿತ್ತು. ಈಗ ಏನು ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಯುವಜನ ಮೇಳ, ಯುವಜನ ಉತ್ಸವಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರಪ್ಪ. ಇಲಾಖೆಗೆ ಅದು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಮೊದಲಾದರೂ ಕರ್ನಾಟಕ ಜನಪದ ಯುವಜನ ಮೇಳ ಇತ್ತು, ಯುವಜನ ಕ್ರೀಡಾ ಇಲಾಖೆ ಇದೆಯಲ್ಲ, ಆ ಇಲಾಖೆಯಿಂದ ಯುವಜನ ಮೇಳ, ಯುವಜನ ಉತ್ಸವ ಅಂತ ಮಾಡ್ತಿದ್ರು. ಅದೆಲ್ಲ ಮರೆ ಆಗಿಬಿಟ್ಟಿದೆ. ಅದರಿಂದನೇ ಒಂದಷ್ಟು ಕಲಾವಿದರು ಬೆಳಕಿಗೆ ಬಂದದ್ದು. ನಾನಂತೂ ಯುವಜನ ಮೇಳ ತಾಲೂಕು ಮಟ್ಟದಲ್ಲಿ ನಡೆಯುತ್ತೆ, ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತೆ, ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ, ರಾಷ್ಟ್ರ ಮಟ್ಟದ ನಡೆಯುತ್ತೆ, ಆಯ್ಕೆ ಮಾಡಿ ಅದು ಕಳಿಸ್ತಾರೆ. ಅದು ಯಾಕೋ ಬರ್ತಾ ಯುವಜನ ಇಲಾಖೆಗೆ ಯಾಕೋ ಒತ್ತು ಕೊಡ್ತಾ ಇಲ್ಲ. ಆಮೇಲೆ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರಗಳನ್ನು ನಡೆಸೋರು ಅದನ್ನು ಬಿಟ್ಬಿಟ್ರು. ಇವರು ಸುಮ್ಮನೆ ಭಾವೈಕ್ಯತೆ ಅಂತ ಬಡ್ಕೋತಾರೆ. ಯಾವ ಭಾವೈಕ್ಯತೆ ಮಾಡ್ತಾರೋ ದೇವ್ರಿಗೆ ಗೊತ್ತು. ಯಾವ ಸರ್ಕಾರಗಳು ಕೇರೆ ಮಾಡ್ತಿಲ್ಲ. ಒಳ್ಳೆ ಕಲ್ಪನೆ ಸರ್, ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರ. ನಾನು ಒಂದಷ್ಟು ಎಲ್ಲ ನನ್ನ ಕಲಿಕೆ ಆಗೋದು ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದಲ್ಲೇ. ಎಲ್ಲ ರಾಜ್ಯದ ಕಲಾವಿದರುಗಳನ್ನು ಒಟ್ಟಿಗೆ, ಕಲಾವಿದರು ಮತ್ತು ಅಲ್ಲಿನ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್, 1 ತಿಂಗಳು ಕ್ಯಾಂಪೇನ್ ಇರ್ತಿತ್ತು. ಗೊತ್ತಾಗ್ತಿತ್ತು ನಮಗೆ. ತುಂಬ ಒಳ್ಳೆ ಕಾರ್ಯಕ್ರಮ ಅದೆಲ್ಲ. ಅದು ತುಂಬ ಕಾಂಪಿಟೇಷನ್ಸು, ಜನಪದ ಪ್ರಕಾರಗಳಲ್ಲೇ ಕಾಂಪಿಟೇಷನ್ಸು, ಜನಪದ ಪ್ರಕಾರಗಳಲ್ಲೇ ಸಪ್ರೇಟ್ ಕಾಂಪಿಟೇಷನ್ಸ್ ಇರ್ತಿತ್ತು. ಅದರಲ್ಲೆಲ್ಲ ಭಾಗವಹಿಸ್ತಿದ್ದೆ. ಅದರಿಂದನೇ ಒಂದಷ್ಟು ಖುಷಿಯಾಗಿದ್ದು ನನಗೆ. ಇಷ್ಟೊಂದು ಇದೆಯಾ, ಈ ಥರ ಇದೆಯಾ ಅಂತ ಕಲಿಯೋಕ್ಕೆ ಶುರುವಾಗಿದ್ದು. ಪ್ರಕಾರಗಳಿದೆ, ನಮ್ಗೆ ಗೊತ್ತಿರಲಿಲ್ಲ. ಸುಮ್ಮನೆ ಏನೋ ಇಲ್ಲಿ ಹಾಡ್ಕೊಂಡಿರ್ತಾರೆ. ಆಮೇಲೆ ಇಷ್ಟೆಲ್ಲ ಇದೆಯಾ ಅಂತ ತಿಳ್ಕೊಂಡಿದ್ದು ಅಲ್ಲಿ ಹೋದ್ಮೇಲೆ. ಅಲ್ಲಿ ಎಷ್ಟೋ ಬೇರೆಯವರು ಎಂತೆಂಥ ಕಲಾವಿದರುಗಳು ಬರೋರು. ರಂಗಭೂಮಿ ಆಡೋರು, ಲಾವಣಿ ಆಡೋರು, ಗೀಗಿಪ ಮೇಳ ಆಡೋರು, ಶೋಭನೆ ಆಡೋರು. ಅದೆಲ್ಲ ನೋಡಿ ಇಂಥ ಅದ್ಭುತವಾಗಿರುವಂಥ ಕಲೆನ ಬಿಟ್ಟು ನಾವು ಯಾವುದನ್ನು ನೋಡ್ತಿದ್ದೀವಲ್ಲ ಅಂತ ಅನಿಸ್ತಾ ಇತ್ತು ನನಗೆ. ಆಗ್ಲಿಂದನೇ ನಾನು ಅದನ್ನೆಲ್ಲ ಕಲಿಬೇಕು, ಇದನ್ನು ಕಾಲೇಜುಗಳಲ್ಲಿ ಹೇಳಬೇಕು ಅಂತ ಕಲ್ತದ್ದು. ಸೊ ಹಾಗೆ ಕಲ್ತಿದ್ದು ಹೇಗೆ? ಮೇಷ್ಟ್ರು ಸಿಕ್ಕಿದ್ರೆ ಅಲ್ಲ, ಈ ಜನಪದಕ್ಕೆ ಎಲ್ಲರೂ ಮೇಷ್ಟ್ರುಗಳೇ, ಎಲ್ಲರೂ ಟೀಚರ್ಸೇ. ಒಂದು ಮಗುನೂ ಟೀಚರೇ ನಮಗೆ. ಹೆಂಗೆ ಅಂದರೆ ಯಾರೋ ಒಂದು ಹೇಳ್ತಾರೆ ಅಂದರೆ ಅದು ಚೆನ್ನಾಗಿತ್ತು, ಅದು ಒಳ್ಳೆ ಖುಷಿ ಕೊಡುತ್ತೆ ಜನಪದ ಅಂದರೆ ಅದು ತೊಗೊಳ್ಲೇಬೇಕು ನಾವು. ಮತ್ತು ಇನ್ನೊಂದು ನಾನು ಏನು ಮಾಡ್ತಿದ್ದೆ ಅಂದರೆ, ನಾನು ಕಲ್ತಿದ್ದಷ್ಟೇ ಇಲ್ಲ, ಆ ಕಲ್ತದ್ದನ್ನು ಇನ್ನೊಬ್ರು ಕಲಿಸೋ ಪ್ರಯತ್ನ ಮಾಡ್ತಿದ್ದೆ. ಅದರಿಂದ ನಾನು ಹೆಚ್ಚು ಕಲ್ತಂಗಾಗಿದ್ದು. ಈ ಸುಮಾರು ಒಂದು ಮಾತೃಭೂಮಿ ಸಂಘ ಅಂತ ಹೇಳಿ ಮಾಡಿಕೊಂಡು ಬಾಲಾಜಿಯವರು ಅದಕ್ಕೆ ಸಪೋರ್ಟ್ ಮಾಡಿ, ಅವರೇ ಅದನ್ನು ಭಾಳ ಒಳ್ಳೆಯ ವ್ಯಕ್ತಿತ್ವ ಬಾಲಾಜಿ ಅನ್ನೋರು. ಅವರು ಈ ಜನಪದದ ಬಗ್ಗೆ ಬಹಳಷ್ಟು ಆಸಕ್ತಿ ಇರುವಂಥವ್ರು. ಅವ್ರ ಮೂಲಕ ಇಡೀ ಕರ್ನಾಟಕದಲ್ಲಿ ಸುಮಾರು ಶಾಲಾ ಕಾಲೇಜುಗಳಲ್ಲಿ ಹೈಸ್ಕೂಲು ಮತ್ತು ಕಾಲೇಜ್ ಮಕ್ಕಳಿಗೆ ಜನಪದ ಜಾಗೃತಿ ಕಾರ್ಯಕ್ರಮ ಅಂತ ಮಾಡಿದ್ವು.
ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಜನಪದ ಕಲೆಗಳಿದೆ, ಎಂತೆಂಥ ಹಾಡುಗಳಿದೆ ಅಂತ ಹಾಡಿ ತೋರಿಸಿ ಈ ಥರದಲ್ಲಿದೆ ಅಂತೇಳಿ ಆ ಮಕ್ಳಿಗೂ ಖುಷಿ ಆಗ್ತಿತ್ತು. ನಾವು ನಮ್ಮ ಜನಪದ ಹಿಂಗಿದೆಯಾ ಅಂತ ಆಗೂ ಖುಷಿ ಆಗ್ತಿದ್ರು ಮಕ್ಕಳು. ಎಷ್ಟೋ ಮಕ್ಕಳು ಇಂಟ್ರೆಸ್ಟ್ ಇರೋರು ಕಲ್ತ್ಕೊಳ್ಳೋರು. ಈ ಥರದ್ದು ಮಾಡಿದ್ವಿ. ಸುಮಾರು ನೂರಾರಲ್ಲ, ಸಾವಿರಾರು. ಅಯ್ಯೋ ತುಂಬ. ಎಷ್ಟು ವಯಸ್ಸಿಂದ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ? ನಾನು ಅಫಿಷಿಯಲಾಗಿ ಅಂತಂದರೆ ಸ್ಟೇಜ್ ನಾನು 92-93 ಇಸ್ವಿನಲ್ಲಿ ನಾನು ಹೈಸ್ಕೂಲ್ ದಾಟ್ತಿದ್ದಂಗೆ ಒಂದಷ್ಟು ಸ್ಟೇಜ್ಗಳು ಸಿಕ್ತು ನನಗೆ. ಆ ಮಧ್ಯದಲ್ಲಿ ಚೂರು ಗ್ಯಾಪು. ನನ್ನ ಜೀವನನೂ ಏನು ಅಂಥ ಇದಿಲ್ಲ, ಸ್ಟ್ರಗಲ್ ಲೈಫೇ. ಆಫ್ಟರ್ ಎಸ್ ಎಲ್ ಸಿ ಆದಮೇಲೆ ನಾನು ಓದೋಕ್ಕೆ 6 ವರ್ಷ ಗ್ಯಾಪ್. ಮತ್ತು 6 ವರ್ಷ ಆದಮೇಲೆ ಕಾಲೇಜಿಗೆ ಸೇರಿದ್ದು. SLC ಆದಮೇಲೆ 6 ವರ್ಷ ಗ್ಯಾಪು. 6 ವರ್ಷದ ಗ್ಯಾಪಲ್ಲಿ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, ಆಮೇಲೆ ಪ್ಲಂಬಿಂಗ್ ಕೆಲಸ ಮಾಡಿದ್ದೀನಿ. ಏನೇನು ಕೆಲಸ ಮಾಡಬೇಕು ಎಲ್ಲ ಕೆಲಸಗಳು ಮಾಡಿದ್ದೀನಿ. ಆ ಕೆಲಸಗಳ ಅನುಭವ ಎಲ್ಲ ಮಾಡಿಕೊಂಡೆ ಈಗ ಬೇಕು ನಾನೇ ಒಂದು ಮನೆ ಕಟ್ಕೊಡ್ತೀನಿ. ಆಮೇಲೆ HMTನಲ್ಲಿ 3 ವರ್ಷ ನಾನು ಗೋಲ್ಡ್ ಪ್ಲೇಟಿಂಗ್ ಸೆಕ್ಷನಲ್ಲಿದ್ದೆ. 3 ವರ್ಷ ಎಕ್ಸ್ಪೀರಿಯೆನ್ಸ್ ಗೋಲ್ಡ್ ಪ್ಲೇಟಿಂಗ್ ನನಗೆ. ಈಗೂ ಗೋಲ್ಡ್ ಪ್ಲೇಟಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ನನಗೆ. ಗೋಲ್ಡ್ ಪ್ಲೇಟ್ ಮಾಡೋದು ಹೇಗೆ, ಗೋಲ್ಡ್ ಪ್ಲೇಟ್ ವಾಚ್ಗೆಲ್ಲ ಅದೆಲ್ಲ ಸುವರ್ಣ ಅಂತ ಬರ್ತಿತ್ತು ಒಂದು ವಾಚ್. ಸುವರ್ಣ ಭಾಳ ಚೆನ್ನಾಗಿರ್ತದ್ದು, ತುಂಬ ಡಿಮ್ಯಾಂಡ್ ಆಗ್ತಿತ್ತು. ಎಲ್ಲಿ ಹೆಂಗೆ ಕಂಪ್ನಿಗಳೆಲ್ಲ ಮುಚ್ಕೊಂಡು ಹೋದು ಅಂತಂದರೆ, ಇಲ್ಲಿ ಕೆಲಸ ಮಾಡೋರು ಅವ್ರು ಯಾರೋ ಟೈಟ್ ಅನ್ನೋರು ಒಳಗಡೆ ಅಡ್ಜಸ್ಟ್ ಮಾಡೆಲ್ಲ ಕೊಟ್ಟು ಅದನ್ನು ಹಾಳು ಮಾಡಿದ್ರು, ಫ್ಯಾಕ್ಟ್ರಿ ಮುಚ್ಚಾಕೋರು. ಎಲ್ಲೋದ್ರೂ ಇರ್ತಾರಲ್ಲ ಇಂಥ ಜನ ಇರ್ತಾರಲ್ಲ, ಮುಚ್ಚಿಬಿಟ್ರು ಅದನ್ನು. ನಾನು ಕ್ಯಾಶುವಲಾಗಿ ಸೇರ್ಕೊಂಡಿದ್ದೆ. ಬರೀ ಫಸ್ಟು 20 ರೂಪಾಯಿ 18 ರೂಪಾಯಿ ಹಿಂಗೆ ಕೊಡೋರು ದಿನಕ್ಕೆ. 15 ರೂಪಾಯಿ ಪ್ರಾರಂಭ, 15 ರೂಪಾಯಿ ದಿನಕ್ಕೆ. ಹಂಗೆ ಸೇರ್ಕೊಂಡು ಒಂದು 3 ವರ್ಷ ಒಂದು 60 ರೂಪಾಯಿವರೆಗೂ ತಗೊಂಡಿದ್ದೀನಿ ದಿನಕ್ಕೆ. ಡೈಲಿ ವೇಜಸ್ ಅಂತ ತಗೊಳ್ಳೋರು. ಬಟ್ ಆದರೂ ಹಾರ್ಡ್ ವರ್ಕ್ ಮಾಡಿಸೋರು ಮಾಡ್ತಿದ್ದೆ. ಆಮೇಲೆ ಮುಚ್ಚಿಬಿಟ್ರು ಅದು ಮುಚ್ಚಾದ್ಮೇಲೆ ಮತ್ತೆ ನಾನು ಹಿಂಗೆ ಚೂರು ಓಡಾಡಿಕೊಂಡು ಇದ್ದೆ. ಅದಾದಮೇಲೆ ಇವ್ರು ನಮ್ಮ ಬಾಲಾಜಿ ಇವ್ರು ಸಿಕ್ಕಿದ್ರು. ಒಂದು ಸಾಕ್ಷರತಾ ಆಂದೋಲನ ನೋಡಿ, ಅದು ಬೇರೆ ಹೇಳಬೇಕು. ಈ ಸಾಕ್ಷರತಾ ಆಂದೋಲನ ಅಂದರೆ ಇಡೀ ಬೆಂಗಳೂರನ್ನ ಸುತ್ತಿದ್ವಿ. ಆದರೆ ಏನು ಈ ವೇಷಭೂಷಣ ಹಾಕ್ಕೊಂಡು ಜಾಗೃತಿ ಕಾರ್ಯಕ್ರಮ. ಆವಾಗ ಸಾಕ್ಷರತಾ ಯೋಜನೆ ಅಂತ ಬಂದಿತ್ತು. ನನ್ನ ಜೊತೆಲಿ ಬಂದವರೆಲ್ಲ ವಾಪಸ್ ಬಂದುಬಿಟ್ರು. ಬಟ್ ನಾನು 300 ಹಳ್ಳಿಗೂ ಪ್ರತಿದಿನ ನಾನು ಭೇಟಿ ವಿಸಿಟ್ ಮಾಡಿದ್ದೀನಿ ಆ ಟೀಮಲ್ಲಿ. ಸಾಕ್ಷರತೆ ಹಾಡು. ಅಪ್ಪ ಅಪ್ಪ ನನ್ನ ಶಾಲೆಗೆ ಕಳಿಸು ಚೆನ್ನ, ಕೂಲಿಯ ಬಿಡಿಸು ನನ್ನ, ಅಕ್ಷರ ಕಲಿತು ನಿನ್ನ ಬಾಳಿಗೆ ಆಗುವೆ ನಾನು ರನ್ನ ನೋಡಿ. ಇಂಥ ಹಾಡೆಲ್ಲ ಹೇಳಿದಾಗ ಅಯ್ಯಯ್ಯೋ ನಾನೇ ಓದಿಲ್ವಲ್ಲಪ್ಪ, 10th ಸ್ಟ್ಯಾಂಡರ್ಡ್ ಓದಿ ಸುಮ್ಮನೆ ಆಗಿಬಿಟ್ಟಿದ್ದೀನಲ್ಲ, ಏನಾರ ಮಾಡಿ ಓದಬೇಕು ಮುಂದಕ್ಕೆ ಅಂತ ಹೇಳಿ ಆವಾಗ ಕಾಲೇಜಿಗೆ ಸೇರಿದ್ದು. ರೆಗ್ಯುಲರ್ ಕಾಲೇಜು. ಈ ಹುಡುಗರು ನೀವು ಸಿನಿಮಾದಲ್ಲೆಲ್ಲ ನೋಡ್ತಿರಲ್ಲ, ಹಂಗೆ ಅಲ್ಲ. ಈ ಹುಡುಗರು, ಚಿಕ್ಕ ಹುಡುಗರು, ನನಗಾಗಲೇ ಮೀಸೆಗೀಸೆಲ್ಲ 22 ವರ್ಷ ಅಂದರೆ ಟೀಸ್ ಮಾಡೋರು ಸರ್. ಆದರೆ ನನ್ನದು ಛಲ ಇತ್ತಲ್ಲ, ಓದಲೇಬೇಕು ಅನ್ನೋದಿತ್ತು. ಅವೆಲ್ಲ ನನಗೆ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ. ಬಟ್ ಒಂದೇನೆಂದರೆ ಬೇಜಾರಾಗಿದ್ದ ವಿಷಯ ಏನಂದರೆ, ನಮ್ಮ ತಂದೆಗೆ ತುಂಬ ಖುಷಿ ಇತ್ತು ಓದಬೇಕು, ನನ್ನ ಮಗ ಓದಬೇಕು ಅನ್ನೋದು. ಸೆಕೆಂಡ್ PUC ಪಾಸ್ ಎಕ್ಸಾಮಿನೇಷನ್, ಫಸ್ಟ್ PUC ಪಾಸ್ ಆಗಿತ್ತು. ಸೆಕೆಂಡ್ PUCಗೆ ಬಂದಾಗ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಟೈಮಲ್ಲಿ ನಮ್ಮ ತಂದೆ ತೀರ್ಕೊಂಬಿಟ್ರು. ಅಲ್ಲೇ ಚೂರು ನನಗೆ ಒಂಚೂರು ಹೊಡೆತ ಆಗಿದ್ದು. ಮಾಡೋದು ಕಷ್ಟ ಅಂದರೆ ಅದು ಹೇಳಲಿಕ್ಕಾಗಲ್ಲ. ಆ ಪರಿಸ್ಥಿತಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಾವೇನು ಅಂದ್ಕೊಳ್ತೀವಿ, ಯಾರು ಮುಂದೆ ನಾವು ಚೆನ್ನಾಗಿ ಆಗಬೇಕು, ಯಾರ ಮುಂದೆ ನಾವು ಇದಾಗಬೇಕು ಅಂತ ಅಂದ್ಕೋತೀವಿ. ಆ ಟೈಮಲ್ಲಿ ಭಗವಂತ ಇದು ಕೊಡ್ತಾರೆ. ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಈಸವೋ. ಬಟ್ ಅಷ್ಟೊತ್ತಿಗೆ ಆ ಟೈಮಲ್ಲಿ ನಮ್ಮ ಟೀಚರ್ಸು ಲೆಕ್ಚರ್ಸ್ ಎಲ್ಲ ಧೈರ್ಯ ತುಂಬಿದ್ರು. ಎಕ್ಸಾಮ್ ಬರೆದೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದೆ. ಆಮೇಲೆ ಟೀಚರ್ ಆಗಬೇಕು ಅಂತ ಆಸೆ ಇತ್ತಲ್ಲ, ನಮ್ಮ ಪ್ರಿನ್ಸಿಪಾಲ್ರು ಹೇಳಿದ್ರು, ಇಲ್ಲ ನೀನು ಬರೀ ಟೀಚರ್ ಆಗೋದ್ರಲ್ಲಿ ಏನಿಲ್ಲ, ನೀನು ಟೀಚರ್ ಆಗೋ ಥರದ್ದು ಆಗಬೇಕು, ಮುಂದಕ್ಕೆ ಓದು ಅಂತ ಹೇಳಿ ಇದು ಮಾಡಿದ್ರು. ಇದ್ರ ಮೇಲೇ ನಾನು ಡಿಗ್ರಿ ಮಾಡಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಹೀಗೆ ನನ್ನ ಜೀವನ ನಡೀತು. ಈಗ ನೀವು ಕನ್ನಡ ಮೇಷ್ಟ್ರು. ಯಾವ ಕಾಲೇಜ್? ನಾನು ಮೊದಲು ಕೆಲಸ ಮಾಡ್ತಿದ್ದೆ, ಈಗ ಕೆಲಸ ಮಾಡ್ತಿಲ್ಲ. ನಂದು ಒಂದು ಸ್ವಂತ ಶಾಲೆ ಪ್ರಾರಂಭಿಸ್ಕೊಂಡಿದ್ದೀನಿ. ಸಂಗೀತ ಶಾಲೆ ಅಲ್ಲ, ರೆಗ್ಯುಲರ್ ಸ್ಕೂಲೇ ಮಾಡಿದ್ದೀನಿ. ಪ್ರೀ ನರ್ಸರಿ ಟು 8th ಸ್ಟ್ಯಾಂಡರ್ಡ್ ಇದೆ. ಈಗ ಪರ್ಮಿಷನ್ ಎಲ್ಲ ತೊಗೊಂಡಿದ್ದೀವಿ ಸರ್ಕಾರದಿಂದ. ಶಾಲೆ ನಡೆಸ್ತಾ ಇದ್ದೀವಿ. ಎಲ್ಲ ಕಡಿಮೆ ಫೀಸ್, ಬಡ ಮಕ್ಕಳಿಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಥರ ಮಾಡಿದ್ವಿ. ಎಷ್ಟು ಸುಮಾರು ಹಾಡುಗಳನ್ನ ಹಾಡಿದ್ದೀನಿ ಸರ್. ಒಟ್ಟು ಕಾರ್ಯಕ್ರಮಗಳು ತುಂಬ
ನಾ ಮೈನ್ಲಿ ಏನಂದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನೇ ಇರಲಿ, ಜೊತೆಲಿ ಹೆಂಡತಿ, ಹೆಣ್ಮಕ್ಳಾದರೆ ಗಂಡ, ಗಂಡು ಮಕ್ಕಳಾದರೆ ಹೆಂಡತಿ, ಇವ್ರ ಸಪೋರ್ಟ್ ಇಲ್ಲದೇ ಏನೂ ಸಾಧನೆ ಮಾಡಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಜೀವನದಲ್ಲಿ. ಅದೊಂದು ಭಾಳ ಮುಖ್ಯ. ಬಟ್ ನಾನು ಐ ಆಮ್ ರಿಯಲಿ ಲಕ್ಕಿ. ನಮ್ಮ ಮನೆಯವರು ಸರೋಜ ಅಂತ ಹೇಳಿ ಆಕೆ ಮತ್ತು ನನ್ನ ಮಗಳು ಹಾಡ್ತಾಳೆ. ಹಾಗಾಗಿ ನಮ್ಮ ಫ್ಯಾಮಿಲಿ ಒಂದು ನನಗೆ ತೃಪ್ತಿದಾಯಕವಾಗಿದೆ, ತುಂಬ ಖುಷಿ. ಯಾವ ಮನುಷ್ಯ ಫ್ಯಾಮಿಲಿನಲ್ಲಿ ತೃಪ್ತಿಯಾಗಿರ್ತಾನೋ, ನೆಮ್ಮದಿಯಾಗಿರ್ತಾನೋ, ಆ ಮನುಷ್ಯನಿಗೆ ಬೇರೆ ಯಾವುದೇ ಟೆನ್ಷನ್ಸು ಲೆಕ್ಕಕ್ಕಿರಲ್ಲ. ಮೊದಲು ನಾನು ಎಲ್ರಿಗೂ ಹೇಳೋದಷ್ಟೇ, ನಿಮ್ಮ ಕುಟುಂಬ ಫಸ್ಟು ನೆಮ್ಮದಿಯಾಗಿರೋದನ್ನು ಕಲ್ತ್ಕೋಬೇಕು. ನಾವು ಇನ್ನೊಬ್ರಿಗೆ ಹೇಳೋದು ಬೇಡ, ನನಗೆ ಹೇಳ್ಕೊಡ್ತೀನಿ. ನಮ್ಮ ಕುಟುಂಬ ಫಸ್ಟು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ನೆಮ್ಮದಿಯಾಗಿದ್ದೀವ, ಇದನ್ನು ಕಲ್ತ್ಕೊಂಡ್ರೆ ಸಮಾಜ ನೆಮ್ಮದಿಯಾಗಿರುತ್ತೆ ಅಲ್ವಾ? ಒಂದೊಂದು ಕುಟುಂಬ ಸೇರಿ ಅಲ್ವಾ ಸಮಾಜ ಆಗೋದು. ನಾನು ಇನ್ಯಾರ್ದೋ ನೆಮ್ಮದಿ, ಇನ್ಯಾರ್ದೋ ಇದನ್ನು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಇಲ್ಲೇ ನೆಮ್ಮದಿ ಕೆಡಿಸ್ಕೊಂಡ್ರೆ ಅಲ್ವಾ? ಹಾಂ, ಅದು ಪಾಲಿಸಿ ನಂದು. ಈಗ ಇನ್ಯಾರ್ದೋ ಸಂಸಾರದಲ್ಲಿ ಏನೋ ಆಗ್ತಿದೆ ಅಂತ ಮೂಗು ತೋರಿಸಿ ಅದನ್ನು ಸರಿ ಮಾಡೋದಕ್ಕೆ ಯೋಚನೆ ಮಾಡೋದು ಬದಲು, ನನ್ನ ಕುಟುಂಬ ನಾನು ಸರಿ ಇದ್ಬಿಟ್ಟು ಚೆನ್ನಾಗಿದ್ಬಿಟ್ರೆ, ಇನ್ನೊಂದು ತಾನಾಗ್ತಾನೆ ಅವರು ಹಂಗೆ ಇದ್ಬಿಟ್ರೆ ಎಲ್ಲ ಸಮಾಜ ಚೆನ್ನಾಗಿರುತ್ತೆ ಅಂತ. ಈ ಹೊಸ ಕಾಲದಲ್ಲಿ ಒಂದು ಒಳ್ಳೆ ಮಾತಾಡಿ ಸರ್, ಅವು ಏನಾಗುತ್ತೆ ಗೊತ್ತಾ, ಆಲ್ ಆಫ್ ಎ ಸಡನ್ ಬರಬೇಕು, ಕ್ಲಿಕ್ ಆಗಬೇಕು, ಒಂದು ಸಾಂಗ್ ಹಿಟ್ ಆಗಬೇಕು, ಜೈ ಅನ್ಬೇಕು ಅವ್ರಿಗಷ್ಟೇ, ಇನ್ನೇನಿಲ್ಲ. ಒಂದು ಮಾರನೇ ದಿನಕ್ಕೆ ಏಕಾಏಕಿ ಸೆಲೆಬ್ರಿಟಿಗಳಾಗಬೇಕು. ಈ ಥರದ್ದು ಬಂದದ್ದು 3 ದಿನ ನಿಲ್ಲೋದಿಲ್ಲ, ಸಾಧ್ಯನೇ ಇಲ್ಲ. ಅದು ಕನಸು ಬಿಟ್ಬಿಡಿ. 20 ವರ್ಷ ಶ್ರಮಪಟ್ಟು ಅಂತ ಹೇಳಿದಾಗ, ಅಯ್ಯೋ ಇನ್ನೂ ನಾನು 20 ವರ್ಷ ಶ್ರಮ ಪಡಬೇಕಾ ಅಂತ ಯೋಚನೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಸರ್ ನಾನು 20 ವರ್ಷದಿಂದ ಹಾಡ್ತಾ ಇದ್ದೀನಿ, ಇವಾಗ ಯಾವುದೋ ಒಂದು ಹಿಟ್ ಆಯಿತು ಸಾಂಗ್ ಅಂತ ಹೇಳಿದ ತಕ್ಷಣವೇ ನಾನು 20 ವರ್ಷ ಕಾಯಬೇಕಾ ಅನ್ನೋ ಯೋಚನೆ ಮಾಡೋರು ಎಷ್ಟೋ ಜನ ಇರ್ತಾರೆ. ಇಲ್ಲ, ನಿಮಗೆ ನಿಜವಾದ ಪ್ರತಿಭೆ ಇತ್ತು ಅಂದರೆ, ನಿಮ್ಮಲ್ಲಿ ಸ್ಟಫ್ ಇತ್ತು ಅಂದರೆ, ನಿಮ್ಗೆ ಅವಕಾಶ ಸಿಕ್ಕಿದಾಗ ಮುಂದುವರಿರಿ. ಎದುರ್ಕೊಳ್ಳೋಗತ್ತೆ 20 ವರ್ಷನೇ ಬೇಕು ಅಂತಿಲ್ಲ. ನಮಗೆಲ್ಲ 20 ವರ್ಷ ಆಯಿತು ಅಂದರೆ ಬೇರೆಯವ್ರಿಗೆ 20 ವರ್ಷ ಬೇಕಾಗಿಲ್ಲ, 5 ವರ್ಷ 6 ವರ್ಷ. ಆದರೆ ಶ್ರಮ ಪಡೆದೇ ಯಾವುದು ದಕ್ಕಿಸ್ಕೋಬೇಡಿ. ಶ್ರಮ ಪಡೆದೇ ನೀವು ದಕ್ಕಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅರ್ಗಿಸ್ಕೊಳ್ಳೋಕ್ಕೂ ಆಗಲ್ಲ. ನೀವು ದಕ್ಕಿಸ್ಕೊಂಡ್ರೆ ಅದು ಅರ್ಗಿಸ್ಕೊಳ್ಳೋಕ್ಕಾಗಲ್ಲ. ಈಗ ನೀವು ಏನೋ ಜನಪದ ಅದು ಇದು ಅಂತೀರಿ, ಏನು ಎಷ್ಟೋ ಇದೆ ತಿಳ್ಕೊಳ್ಳೋಕ್ಕೆ. ಎಷ್ಟಿದೆ ಸರ್, ಸಮುದ್ರ ಇದ್ದಂಗಿದೆ. ನಾವು ಏನು ತಿಳ್ಕೊಂಡಿದ್ದೀವಿ, ಎಷ್ಟು ತಿಳ್ಕೊಂಡಿದ್ದೀವಿ? ನಾನೇ ದೊಡ್ಡ ತಜ್ಞ, ನಾನೇ ವಿದ್ವಾಂಸ ಅಂದರೆ ಇನ್ನೂ ಎಂಥೆಂಥವ್ರು ಇದ್ದಾರಲ್ಲ, ಕಲ್ತ್ಕೋಬೇಕು. ಈ ಆ್ಯಟಿಟ್ಯೂಡ್ಸ್ ಬಿಡಬೇಕು. ಈಗ ಹೊಸಗೆ ಬರುವಂಥ ಕಲಾವಿದರು ಒಂದು ಸರಿ ಏನಾದ್ರು ಒಂದು ಕ್ಲಿಕ್ ಆಗಿಬಿಟ್ಟು ಯಾವುದೋ ಒಂದು ಹಿಟ್ ಆಗಿಬಿಟ್ರೆ ತಲೆ ತಿರ್ಕೊಂಡು ನಿಂತ್ಕೋಬಾರ್ದು. ನಾನು ಇನ್ನೂ ಏನು ಸಾಧನೆ ಮಾಡಬೇಕು, ಏನು ಕಲಿಬೇಕು. ಯಾಕೆ ಗೊತ್ತಾ, ಇದು ಇವಾಗಿನ ಮೊದಲಂಗಲ್ಲ, ಸಸ್ಟೈನ್ ಆಗ್ತಾಯಿಲ್ಲ ಯಾರೂ. ಈಗ ಯಾರೂ ನಿಲ್ತಿಲ್ಲ, ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ, ಜನನು ರಿಮೋಟ್ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾರೆ, ಟಿ ವಿ ಹಿಡ್ಕೊಂಡು ಓಡಿಸ್ತಾ ಇರ್ತಾರೆ, ಟಕ್ಕ 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 ಟಕ್ಕನ್ನು ಓಡಿಸ್ತಾ ಇರ್ತಾರೆ. ಇವರು ಹಂಗೆ ಓಡ್ತಾ ಇರ್ತಾರೆ, ಹೊಸಬ್ರು ಬರ್ತಾ ಇರ್ತಾರೆ. ನೋಡಿ ಎಷ್ಟು ಜನ ಸ್ಟ್ಯಾಂಡರ್ಡಾಗಿ ನಿಂತರು, ಎಷ್ಟು ಜನ ಸಸ್ಟೈನ್ ಆಗ್ತಿದ್ದಾರೆ. ಅವತ್ತು SP ಆದರು, ಸಸ್ಟೈನ್ ಆದರು. ರಾಜ್ಕುಮಾರ್ ಅಂತ ರಾಜ್ಕುಮಾರ್, PB ಶ್ರೀನಿವಾಸ್ ಅಂತ PB ಶ್ರೀನಿವಾಸ್, ಎಲ್ಲ ದೊಡ್ಡ ದೊಡ್ಡ ಸ್ಟಫ್ಗಳವು. ಅವೆಲ್ಲ ಗಿಫ್ಟೆಡ್ಡು, ಎಲ್ಲ ಅದ್ಭುತವಾದಂಥ ದೈತ್ಯ ಪ್ರತಿಭೆಗಳು. ಮತ್ತು ಅಷ್ಟೇ ಡೌನ್ ಟು ಅರ್ತ್. ಅದಿಲ್ಲ ಅಂದರೆ ಹೋಯ್ತು 3 ದಿನ ಅಷ್ಟೇ, ಲೆಕ್ಕಕ್ಕೆ ಇರಲ್ಲ ಸರ್. ಯಾರು ಅದರಲ್ಲೂ ಈ ಮಾಧ್ಯಮದಲ್ಲಿ ಮಾತ್ರ ನಾನು ಒಂದವ್ರು 3 ದಿನ ಸಾಧ್ಯನೇ ಇಲ್ಲ. ಯಾರು ತಲೆಬಾಗಿ ನಡೀತಾರೋ, ಹಂಸಲೇಖ ಭಾಳ ಚೆನ್ನಾಗಿ ಹೇಳಿದಾರೆ ಒಂದು ಮಾತು, ತುಂಬ ಇಷ್ಟ ನನಗೆ. ಅವರ ಒಂದು ಮಾತುಗಳು ಹೇಳ್ತಾರಲ್ಲ, ಮಹಮಹ ಮರಗಳೇ ಉರುಳುವವೋ ಬೇರು ಸಹಿತ ಎಬ್ಬಿ ಬೋರೆಂಬುತ ಬರುವ ಆ ರಭಸದಲೆಗೆ ಸಿಕ್ಕಿ. ಮರಗಳು ದೊಡ್ಡ ಮರಗಳು ಇರ್ತಾವಲ್ಲ, ಆ ಪ್ರವಾಹ ಬಂದುಬಿಟ್ರೆ ಕೊಚ್ಕೊಂಡು ಹೊರಟೋಗ್ತವೆ. ನಾನು ಬೇರು ಬಿಟ್ಕೊಂಡಿದ್ದೀನಿ, ಇಷ್ಟಪ್ಪ ಮರ ಅಷ್ಟಪ್ಪ ಮರ ಅಂತ. ಆದರೆ ಒಂದು ಪೈರಿರುತ್ತಲ್ಲ, ಹುಲ್ಕಡ್ಡಿ ಇರುತ್ತಲ್ಲ, ತಲೆ ಬಾಕ್ಕೊಂಡು ಆ ಪ್ರವಾಹ ಬಂದಾಗ ತಲೆ ಬಾಗಿಸ್ಕೊಂಡು ಮಲ್ಕೊಂಬಿಟ್ಟಿರ್ತದೆ ಸುಮ್ಮನೆ. ಆ ನೀರು ಹೊರಟೋಗ್ತದೆ, ಆಮೇಲೆ ಮತ್ತೆ ಎದ್ದು ನಿಂತ್ಕೊಳ್ತದೆ. ಎಂಥ ಮಾತು ಹೇಳಿದಾರಲ್ವ. ಅದಕ್ಕೆ ಚೂರು ಯೋಚನೆ ಮಾಡಬೇಕು. ಯಾಕೆ ರಾಜ್ಕುಮಾರ್ ಅವರು ಎಲ್ಲರ ದೈವ ಆದರು, ಎಲ್ಲರ ಜೀವ ಆದರು. ಎಷ್ಟು ವಿನಮ್ರತೆ, ಎಷ್ಟು ವಿನಯ, ಎಷ್ಟು ಅದೇನು ಆರ್ಟಿಫಿಷಿಯಲ್ ಅಂತೀರಾ ನೀವು? ಅದನ್ನು ಆರ್ಟಿಫಿಷಿಯಲ್ ಆಗೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಯಾರ್ಯಾರು ವಿನಯಪೂರ್ವಕವಾಗಿದ್ದಾರೋ, ಯಾರ್ಯಾರು
ಕಲೆಗೆ ತಲೆಬಾಗಿ ನಡ್ಕೊಂಡಿದ್ದಾರೋ ಅವ್ರು ಯಾವತ್ತೂ ಶಾಶ್ವತವಾಗಿ ಉಳ್ಕೋತಾರೆ. ಆದಿ ಒಳಗಣ್ಣ ಜ್ಯೋತಿ, ಬೀದಿ ಒಳಗಣ್ಣ ಜ್ಯೋತಿ, ಬಡವರ ಮನೆಗೂ ಜ್ಯೋತಿ, ಗಲ್ಲಿದರ ಮನೆಗೂ ನೀ ಜ್ಯೋತಿ, ಹೆತ್ತ ಮನೆಗೂ ನೀ ಜ್ಯೋತಿ, ಸತ್ತವರ ಮನೆಗೂ ನೀ ಜ್ಯೋತಿ. ತುಂಬ ಧನ್ಯವಾದಗಳು. ನಮ್ಮಂಥ ಪುಟ್ಟ ಕಲಾವಿದರು, ಎಲೆಮರೆಕಾಯಿಗಳು, ಜನಪದ ಕಲಾವಿದರು ಎಲೆಮರೆಕಾಯಿಗಳು, ಅಂಥ ಎಲೆಮರೆಕಾಯಿಗಳನ್ನು ಹೆಕ್ಕಿ ತೆಗೆದು ಸಮಾಜಕ್ಕೆ ತೋರಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಿದ್ರಿ. ಆ ಕೆಲಸಕ್ಕೆ ನಂದು ಕೂಡ ನನ್ನ ಕುಟುಂಬ ನಿಮಗೆ ಆಭಾರಿಯಾಗಿರ್ತೀವಿ, ಸಮಸ್ತ ಕಲಾವಿದರ ಪರವಾಗಿ. ಅಯ್ಯ ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಮಂಡೇದ ಸಿದ್ದಯ್ಯ ನೀವೇ ಬನ್ನಿ, ಸಿದ್ದಯ್ಯ ಸ್ವಾಮಿ ಬನ್ನಿ, ಪಾವಾಡ ಎದ್ದಯ್ಯ ನೀವೇ ಬನ್ನಿ. ಗಾಡಿಕಾರರ ಗಂಡ, ಗಾಡಿಕಾರರ ಗಂಡ, ಬೂದಿಕಾರರ ಗಂಡ, ಭೂಲೋಕದ ಗಂಡ, ಬೂದಿ ಮುಚ್ಚಿದ ಕೆಂಡ, ದುಡ್ಡು ನನ್ನದೆನ್ನೋರ್ನ ಒದ್ದು ಕೆಡಗಲು ಬಲ್ಲೆ, ಎಲ್ಲ ನನ್ನದೆನ್ನೋರ್ನ ಎದೆಗೆ ಶೂಲವಾಗಬಲ್ಲೆ. ಅಯ್ಯ ನಾ